ಇನ್ನು ತಿರುಪತಿ ದೇಗುಲದಲ್ಲಿ ವಿಐಪಿ ದರ್ಶನ ತಾತ್ಕಾಲಿಕವಾಗಿ ರದ್ದು ಮಾಡಲಾಗಿದೆ. ಜೂನ್ 30ರವರೆಗೆ ವಿಐಪಿ ದರ್ಶನ ರದ್ದುಗೊಳಿಸಿದಂತ ಟಿಟಿಡಿ ಶುಕ್ರವಾರ, ಶನಿವಾರ, ಭಾನುವಾರ ವಿಐಪಿ ದರ್ಶನ ಏನಿತ್ತು ಅದಕ್ಕೆ ಈಗ ನಿರ್ಬಂಧ ಹೇರಲಾಗಿದೆ. ಸದ್ಯಕ್ಕೆ ದರ್ಶನ ಇರೋದಿಲ್ಲ, ವಿಐಪಿ ದರ್ಶನ. ಬೇಸಿಗೆ ರಜೆ, ಚುನಾವಣೆ ಮುಕ್ತಾಯವಾಗುವಂತಹ ಕಾರಣ ತಿಮ್ಮಪ್ಪನ ದರ್ಶನಕ್ಕೆ ಹೆಚ್ಚಿನ ಸಂಖ್ಯೆ ಭಕ್ತರು ಆಗಮಿಸುತ್ತಾರೆ. ಸೊ ವಿಐಪಿ ದರ್ಶನ ರದ್ದುಗೊಳಿಸಿ ಉಚಿತ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಸೊ ವಿಐಪಿ ದರ್ಶನದ ಶಿಫಾರಸು ಪತ್ರಗಳನ್ನು ಸ್ವೀಕರಿಸಬೇಡಿ ಅಂತ ಈಗ ಟಿಟಿಡಿ ಅವರು ತಿಳಿಸಿದ್ದಾರೆ. ಕೃಷ್ಣಾ ನದಿ ನೀರಿಗಾಗಿ ಮಹಾರಾಷ್ಟ್ರ ಸರ್ಕಾರ ಮತ್ತೆ ಕ್ಯಾತೆ ತೆಗೆದಿದೆ. ಕೃಷ್ಣಾ ನದಿ ನೀರಿಗಾಗಿ ಮಹಾರಾಷ್ಟ್ರದ ಕ್ಯಾತೆ. ರಾಜ್ಯಕ್ಕೆ ಹರಿದು ಬರ್ತಿದ್ದಂಥ ನೀರಿಗೆ ಮಹಾರಾಷ್ಟ್ರ ಸರ್ಕಾರ ಈಗ ತಡೆ ಒಡ್ಡಿದೆ. ರಾಜಾಪುರ ಬ್ಯಾರೇಜ್ನಲ್ಲಿ ಕೃಷ್ಣಾ ನದಿ ನೀರಿಗೆ ತಡೆ. ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿರುವಂತಹ ರಾಜಾಪುರ ಬ್ಯಾರೇಜ್ ಬಳಿ 4 ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ನೀರು ಕದಿಬಾರದು ಅಂತ ಬ್ಯಾರೇಜ್ಗೆ ಈಗ ಖಾಕಿ ಕಾವಲು. ಇದೀಗ ಮಹಾರಾಷ್ಟ್ರ ಕೃಷ್ಣಾ ನದಿ ವಿಚಾರವಾಗಿ ಮತ್ತೆ ತನ್ನ ಖ್ಯಾತೆ ಆರಂಭಿಸಿದೆ. ಸೊ ಈಗಾಗಲೇ ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ರಾಜ್ಯಕ್ಕೆ ಹರಿದು ಬರ್ತಿದ್ದಂಥ ನೀರಿಗೆ ಈಗ ಮಹಾರಾಷ್ಟ್ರ ಸರ್ಕಾರದಿಂದ ತಡೆ. ನೀವು ಈಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಒಂದಷ್ಟು ಪೊಲೀಸರನ್ನ ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಗೇಟ್ಗಳನ್ನು ಕ್ಲೋಸ್ ಮಾಡಲಾಗಿದೆ. ಸೊ ಯಾವುದೇ ರೀತಿಯಾಗಿ ನೀರು ಹೆಚ್ಚಾಗಿ ಹರಿಯದ ಹಾಗೆ ಈಗ ಪೊಲೀಸರ ಬಿಗಿ ಭದ್ರತೆಯನ್ನು ಅಲ್ಲಿ ಒದಗಿಸಲಾಗಿದೆ. ನೀವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಒಂದಷ್ಟು ಸ್ಟೋರೇಜ್ ಇದೆ ಅಲ್ಲಿ, ಅದು ಈ ಕಡೆ ಹರಿಯದ ಹಾಗೆ ಬ್ಯಾರೇಜ್ನಿಂದ ಹರಿದಿರೋ ಹಾಗೆ ಗೇಟ್ಗಳನ್ನು ಕ್ಲೋಸ್ ಮಾಡಲಾಗಿದೆ. ರಾಜಾಪುರ ಬ್ಯಾರೇಜ್ನಿಂದ ಈ ರೀತಿಯಾಗಿ ನೀರು ಹರಿತಾ ಇತ್ತು, ಆದರೆ ಈಗ ಆ ಗೇಟ್ಗಳನ್ನು ಕ್ಲೋಸ್ ಮಾಡಲಾಗಿದೆ. ಸೊ ರಾಜ್ಯಕ್ಕೆ ಹರಿದು ಬರ್ತಿದ್ದಂಥ ನೀರು ಒಂದು ಕಡೆ ಹೇಗೆ ಹರಿತಿತ್ತು ಅಂತ ನೀವು ಈ ಕಡೆ ನೋಡ್ಬೋದು. ಮತ್ತೊಂದು ಕಡೆ ಪೊಲೀಸರು ಬಂದು ಅಲ್ಲಿ ಈಗ ಕಾವಲು ಕಾಯ್ತಿದ್ದಾರೆ.